ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಡೆದಂತಹ ನೀಟ್ UG ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ SBR ಕಾಲೇಜಿನ ಅಂದರೆ ಕಲಬುರಗಿ SBR ಕಾಲೇಜಿನ ಚನ್ನಬಸವ ಕೊರಳ್ಳಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆರಂಭದಲ್ಲಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ಚನ್ನಬಸವ ಅವರೇ, ನಿಮ್ಮ ಪರಿಚಯನ ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನನ್ನ ಹೆಸರು ಚನ್ನಬಸವ. ನನ್ನ ತಂದೆಯ ಹೆಸರು ಧರಂಬಾಯಿ ಕೊರಳ್ಳಿ ಹಾಗೂ ನನ್ನ ತಂದೆ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ ಮತ್ತು ನನ್ನ ತಾಯಿ ಹೆಸರು ಪ್ರೇಮ ಕೊರಳ್ಳಿ, ಅವರು ಹೌಸ್ ವೈಫ್ ಆಗಿದ್ದಾರೆ ಮತ್ತು ನಾನು ಮೂಲತಃ ಪಡಸಾವಳಿ ತಾಲೂಕು ಆಳಂದ್, ಜಿಲ್ಲಾ ಕಲಬುರಗಿಯಿಂದ ಇದ್ದೇನೆ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಾಯಿತು, ಪ್ರೌಢಶಾಲೆ ಶಿಕ್ಷಣ ಎಲ್ಲಾಯಿತು ತಿಳಿಸ್ತೀರಾ? ನನ್ನ ಪ್ರಾಥಮಿಕ ಶಿಕ್ಷಣ 1ರಿಂದ 5ನೇ ತರಗತಿ ನಾನು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠ್ ಶಾಲೆ ಎಂಬಲ್ಲಿ ಆಳಂದ್ ತಾಲೂಕಿನಲ್ಲಿ ಕಲಿತಿದ್ದೇನೆ ಹಾಗೂ ಮುಂದೆ 6ನೇಯಿಂದ 10ನೇ ತರಗತಿಯವರೆಗೆ ಜವಾಹರ್ ನವೋದಯ ವಿದ್ಯಾಲಯ ಕಲಬುರಗಿ 1 ತಾಡ್ತಿಂಗ್ನೂರಿನಲ್ಲಿ ಓದಿದ್ದೇನೆ ಹಾಗೂ ಈಗ PUCಯಲ್ಲಿ 11th and 12th ನಾನು SBR ಕಲಬುರಗಿಯಲ್ಲಿ ಓದಿದ್ದೇನೆ. ಚನ್ನಬಸವ ಹೇಳಿ, ನೀಟ್ ಪರೀಕ್ಷೆಯಲ್ಲಿ ನಿಮಗೆ ಅತ್ಯುತ್ತಮ ರ್ಯಾಂಕಿಂಗ್ ಬಂದಿದೆ, ಟಾಪರ್ ಆಗಿದ್ದೀರಾ ಕಲ್ಯಾಣ ಕರ್ನಾಟಕದ್ದು. ಮುಂಚೆಯಿಂದನೂ ನಿಮಗೆ ಡಾಕ್ಟರ್ ಆಗೋ ಗುರಿ ಏನಾದರೂ ಇತ್ತಾ? ಹಾಂ, ಹೌದು ಸರ್, ಗುರಿ ಇತ್ತು. ಮೊದಲಿಂದಲೂ ನೀವು ವೈದ್ಯಕೀಯ ಶಿಕ್ಷಣದ ಕಡೆ ಹೋಗ್ಬೇಕಂತ ಇತ್ತು. ಇದಕ್ಕೆ ಮನೆಯಲ್ಲಿ ಪೂರಕವಾದ ವಾತಾವರಣ ಇತ್ತಾ? ಯಾರಾದರೂ ಮುಂಚೆ ಡಾಕ್ಟರ್ ಇದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ? ಮುಂಚೆ ಡಾಕ್ಟರ್ ಇರಲಿಲ್ಲ ಸರ್, ಅದೇ ಒಂದು ಇದು ಹುಮ್ಮಸ್ ಇತ್ತು. ಡಾಕ್ಟರ್ ಯಾರು ಇಲ್ಲ, ನಾ ಬೇಕನ್ನೋದು ಇತ್ತು ಸರ್. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ? ನಿಮಗೆ ಬಂದಿರೋ ಮಾರ್ಕ್ಸು 685 ಔಟ್ ಆಫ್ 720. ಹೌದು, ಅಂದರೆ ಇದು ಅತ್ಯುತ್ತಮವಾದ ಮಾರ್ಕ್ಸ್. ತುಂಬ ಜನರು ಫಸ್ಟ್ ಅಟೆಂಪ್ಟಲ್ಲಿ ಆಗಲ್ಲ, ರೀಟ್ರೈ ಮಾಡ್ತಾರೆ, ಮತ್ತೆ ಲಾಂಗ್ ಟರ್ಮ್ ಓದ್ತಾರೆ, ಮತ್ತೆ ಅಟೆಂಪ್ಟ್ ಮಾಡ್ತಾರೆ. ತುಂಬ ಕಷ್ಟದ ಹಾದಿ ಇದು. ಇದನ್ನು ನೀವು ಯಾವ ರೀತಿ ಸ್ಕೇಲ್ ಮಾಡಿದ್ರಿ? ಯಾವ ರೀತಿ ನಿಮ್ಮ ಸ್ಟ್ರಾಟಜಿ ಆಗಿತ್ತು ಅಂತ? ನನ್ನ ತಂದೆಯ ಮಾರ್ಗದರ್ಶನದಿಂದಲೇ ನಾನು 1ನೇ ಹಿಡಿದು 5ನೇ ತರಗತಿಯವರೆಗೂ ಕೂಡ ಎಲ್ಲ ಸಬ್ಜೆಕ್ಟಿನಲ್ಲೂ ಚೆನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೆ. ಮುಂದೆ ಕೊರೋನಾ ಆದ ನಂತರ ನನಗೆ ಏನಾದರೂ ಮಾಡಬಹುದೆಂಬ ಗುರಿ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನನ್ನ ಅಕ್ಕಳು ಸಹಾಯ ಮಾಡಿದ್ದಳು ಹಾಗೂ 9ನೇ 10ನೇ ತರಗತಿಯಲ್ಲಿ ನಾನು ನೀಟ್ನಲ್ಲಿ ಸಾಧಿಸಬೇಕೆಂದು ಗುರಿ ಹಿಡಿದಿದ್ದೆ. ಅದಕ್ಕೆ ನಾನು ಅಲ್ಲಿಂದಲೇ ಸೈನ್ಸ್ ಮತ್ತು ಮ್ಯಾಥ್ಸ್ ಎಂಬ ಈ ಮುಖ್ಯವಾದ ವಿಷಯಗಳಲ್ಲಿ ನಾನು ಹಿಡಿತವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದೆ ಹಾಗೂ ಮುಂದೆ ಇಲ್ಲಿ SBRನಲ್ಲಿ ಬಂದ ನಂತರ ನನಗೆ ನನ್ನ ಮೊದಲಿನ ಪರಿಶ್ರಮ ಎಲ್ಲ ತುಂಬ ಉಪಯೋಗವಾಯಿತು ಹಾಗೂ ಈ ಎಲ್ಲ ಶಿಕ್ಷಕರ ಸಹಕಾರ ಹಾಗೂ ಪ್ರಾಂಶುಪಾಲರ ಸಹಕಾರ ಹಾಗೂ ಈ ಶರಣನ ಕೃಪೆಯಿಂದ ನಾನು ಇದನ್ನು ಗಳಿಸಲು ಸಾಧ್ಯವಾಯಿತು ಸರ್. ನಿಮ್ಮ ಅಕ್ಕ ಅವ್ರ ಬಗ್ಗೆ ಹೇಳಿದ್ರಿ, ಅವ್ರ ಹೆಸರು ಹೇಳ್ರಿ, ಅವ್ರು ಏನು ಮಾಡ್ತಾರೆ, ಅವ್ರು ಯಾವ ರೀತಿ ನಿಮಗೆ ಮಾರ್ಗದರ್ಶನ ಮಾಡಿದ್ರು? ನನ್ನ ಅಕ್ಕನ ಹೆಸರು ನಾಗಲಂಬಿಕಾ ಕೊರಳ್ಳಿ. ಅವರು ನಾನು ಹುಟ್ಟಿನಿಂದಲೂ ನನಗೆ ಮಾರ್ಗದರ್ಶನ ಆಗಿದ್ದಾರೆ. ಏಕೆಂದರೆ ನಾನು ನವೋದಯಕ್ಕೆ ಹೋಗಬೇಕೆಂದು ಸೂಚಿಸಿದರೆ ಅವರ ಗೆಳತಿಯೊಬ್ಬಳು ಹೋದ ಕಾರಣ ಅಲ್ಲಿ ಎಷ್ಟು ಚೆನ್ನಾಗಿರುತ್ತದೆ ಎಂದು ಹೇಳಿದ್ದರು. ಅದಕ್ಕೆ ನಾನು ನವೋದಯಕ್ಕೆ ಪ್ರಯತ್ನಿಸಲು ನನ್ನ ತಂದೆಯು ಸಹಕಾರ ಮಾಡಿದ್ದರು. ಅದಕ್ಕಾಗಿ ನಾನು ನವೋದಯಲ್ಲಿ ಭರ್ತಿ ಪಡೆದೆ. ಅಲ್ಲಿ ನನಗೆ ಎಲ್ಲ ರೀತಿಯ ಓದಲು ಸಹಾಯವಾಯಿತು ಮತ್ತು ನನ್ನ ಅಕ್ಕಳು SBRನಲ್ಲಿ ಓದಿದಳು. ಅವಳಿಗೆ ಗೊತ್ತಿತ್ತು ನೀಟ್ ಪರೀಕ್ಷೆಯ ಬಗ್ಗೆ ತುಂಬ ಚೆನ್ನಾಗಿ ಇಲ್ಲಿ ಹೇಳುತ್ತಾರೆ. ಅದಕ್ಕಾಗಿ ನಾನು SBRಗೆ ಬಂದೆ. ಈಗ ನೀಟ್ ಈ ವರ್ಷದ ಪರೀಕ್ಷೆ ಮೊದಲನೇ ಪರೀಕ್ಷೆ ರದ್ದಾಯಿತು, ನಂತರ ನೀವು 2ನೇ ಸರ್ತಿ ಪರೀಕ್ಷೆ ಬರೋದು. ಅಂದರೆ ಸಾಮಾನ್ಯವಾಗಿ ಪರೀಕ್ಷೆ ಅಂದ್ರೇ ವಿದ್ಯಾರ್ಥಿಗಳು ಒಂದು ರೀತಿ ಒತ್ತಡ ಇದ್ದೇ ಇರುತ್ತೆ. ಅದು ಫೈನಲ್ ಎಕ್ಸಾಮ್ ಆಗಿರ್ಬೋದು, ಈ ಥರ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು. ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ಒತ್ತಡವನ್ನು ನಿರ್ವಹಣೆ ಮಾಡಿದ್ರಿ? ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವು ಫಸ್ಟ್ ಟೈಮಲ್ಲೂ 690 ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರಿ, ಈಗ ಮತ್ತೆ 685 ಮಾಡಿದ್ದೀರಾ. ಕೆಲವು ಹುಡುಗರಿಗೆ ಆಗಲ್ಲ ಇದು. ಫಸ್ಟಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಕೆಳಸ 2ನೇದ್ರಲ್ಲಿ ಡೌನ್ ಮಾಡಿರ್ತಾರೆ. ಈ ಒತ್ತಡ ನಿಭಾಯಿಸೋದನ್ನು ಯಾವ ರೀತಿ ನೀವು ಕಲ್ತ್ರಿ? ಹೇಗೆ ನಿಮ್ಮ ಶಿಕ್ಷಕರಾಗಲಿ ಪೇರೆಂಟ್ಸ್ ಆಗಲಿ ನಿಮ್ಗೆ ಹೆಲ್ಪ್ ಮಾಡಿದ್ರು ಅಂತ? ಶಿಕ್ಷಕರು ನನ್ನ ಮೇಲೆ ಭರವಸೆ ಇಟ್ಟಿದ್ದರು ಹಾಗೂ ನನ್ನ ಪೇರೆಂಟ್ಸ್ ಯಾವಾಗಲೂ ಮೋಟಿವೇಟ್ ಮಾಡ್ತಿದ್ದರು. ಮೊದಲನೇ ಎಕ್ಸಾಮ್ ಮತ್ತು 2ನೇ ಎಕ್ಸಾಮಲ್ಲಿ ನನಗೆ ಸ್ವಲ್ಪವೂ ವ್ಯತ್ಯಾಸವಾಗಲಿಲ್ಲ. ಏಕೆಂದರೆ ನಾನು ಮೊದಲನೇ ಎಕ್ಸಾಮ್ ನಂತರ JEE ಅಡ್ವಾನ್ಸ್ ಪರೀಕ್ಷೆಗೋಸ್ಕರ ಕಾಲೇಜಿನಲ್ಲಿಯೇ ಇದ್ದೆ. ಆದ ಕಾರಣ ನನ್ನ ಓದಿನ ಮೇಲೆ ಪರಿಣಾಮ ಏನೂ ಬೀರಲಿಲ್ಲ. ಅದಕ್ಕಾಗಿ 2ನೇ ಎಕ್ಸಾಮ್ನಲ್ಲಿ ನಾನು ಸಾಧಿಸಲು ಸಹಾಯವಾಯಿತು. ಈಗ ತುಂಬ ಜನರು ಅಂದರೆ ತುಂಬ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದನೂ ಬಂದಿರ್ತಾರೆ. ಅವರಿಗೂ ಕನಸಿರುತ್ತೆ, ನಾವು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು, ಈ ಥರ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬೇಕು ಅಂತ. ಈಗ ನೀವು 10th ಆದ ನಂತರ PUC ಫಸ್ಟ್ ಮಾಡ್ತೀರಾ, ನಂತರ PU2 ಹೋಗ್ತೀರಾ. ಈ ನೀಟ್ ಎಕ್ಸಾಮಿಗೆ ತಯಾರಿಯನ್ನು ಯಾವ ಸಂದರ್ಭದಿಂದ ಆರಂಭ ಮಾಡಬೇಕು? ನೀಟ್ ಎಕ್ಸಾಮಿಗೆ ಸರ್ ಬೇಸಿಕ್ ಬೇಕಾಗುತ್ತೆ ಸರ್. ಬೇಸಿಕ್ಗೋಸ್ಕರ 9th 10th ಸ್ವಲ್ಪ ವಿಜ್ಞಾನ ಹಾಗೂ ಗಣಿತದಲ್ಲಿ ಉತ್ತಮವಾಗಿರ್ಬೇಕು ಸರ್. ಅಲ್ಲಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಅದು ತುಂಬ ಈಸಿ ಆಗುತ್ತೆ ಸರ್. ಅಷ್ಟೇ ಸಿಲೆಬಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರೂ ಬೇಸಿಕ್ 9th 10th ಇರುತ್ತೆ ಸರ್. ಅಲ್ಲಿ ನನ್ನ 9th 10th ಎಲ್ಲ ಸರಿ ಹೋಗಿತ್ತು ಸರ್. ಹಾಗಾಗಿ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪರಿಶ್ರಮ ಮಾಡಿದೆ ಸರ್, ನಾ ಸಾಧಿಸಿ. ಅಂದರೆ ಮೂಲಭೂತವಾಗಿ ವಿಜ್ಞಾನ ಹಾಗೂ ಗಣಿತದಲ್ಲಿ
ಒಳ್ಳೆ ಹಿಡಿತ ಸಾಧಿಸಿರ್ಬೇಕು ಅಂದ್ರೇನೆ ಈ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬಹುದು. ಈಗ ನೀಟ್ ಅನ್ನೋದು ಆಲ್ ಓವರ್ ಇಂಡಿಯಾ ಎಕ್ಸಾಮ್, ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಂಡಕ್ಟ್ ಆಗುವಂತಹ ಪರೀಕ್ಷೆ ಇದು. ಹೀಗಾಗಿ ಇದಕ್ಕೆ ಸದೃಢವಾಗಿರ್ಬೇಕಾಗತ್ತೆ ನಾವು, ಮಾನಸಿಕವಾಗಿ ದೈಹಿಕವಾಗಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಓದು 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 ಅಂತ ಓದಿನಲ್ಲಿ ತೊಡಗಿ ಸರಿಯಾಗಿ ಊಟ ಮಾಡ್ತಿರಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ. ಈ ಊಟ ಮತ್ತು ನಿದ್ದೆಯ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೀಯಾ? ಕೆಲವೊಬ್ರು ಊಟನೂ ಸ್ಕಿಪ್ ಮಾಡಿ, ಇಲ್ಲಪ್ಪ ನಾನು ಓದಬೇಕು, ಊಟಕ್ಕೆ ಹೋದ್ರೂ ಡಿಸ್ಟ್ರಾಕ್ಷನ್ ಆಗುತ್ತಂತ ಆ ಥರ ಓದಿನಲ್ಲೇ ತಲ್ಲೀನರಾಗಿರ್ತಾರೆ. ಇಲ್ಲ ಸರ್, ಅಷ್ಟು ಟೆನ್ಷನ್ ಆತೊಂಡಿಲ್ರಿ. ಅಷ್ಟು ನನ್ನ ಜೀವಕ್ಕೆ ಆರಾಮ ತಪ್ಪಪ್ಲೆ ನಾ ಏನು ಅಷ್ಟು ಪ್ರಯತ್ನ ಮಾಡಿಲ್ರಿ. ನಂಗೆ ಮಾಡ್ಬೋದನ್ನ ಕಾನ್ಫಿಡೆನ್ಸ್ ಇತ್ತು. ಅದೇ ಸ್ವಲ್ಪ ಯಾವಾಗ್ಲೂ ನಾ ಎಲ್ಲೂ ಹಿಂದುಳಿದ್ರು ಅದೇ ಮುಂದಕ್ಕೆ ಹೋಯ್ತು. ಕಾನ್ಫಿಡೆನ್ಸೇ ಬೇಕಾಗ್ತಿರಿ ಸರ್ ಮೇನ್. ಮತ್ತು ಟೀಚರ್ಸ್ದು ಪೇರೆಂಟ್ಸ್ ಅಷ್ಟು ಪ್ರೆಷರ್ ಇರ್ಲಿಲ್ರಿ, ತೆಗಿಬೇಕೇ ಅಂತ ಹಿಂಗೆ ಯಾರು ಪ್ರೆಷರ್ ಇರ್ತಾರೆ ಅಂಥವ್ರು ಹಂಗೆ ಮಾಡ್ತಾರೆ ಸರ್. ಪ್ರೆಷರ್ ಇರ್ಲಿಕ್ಕೆ ಆರಾಮ್ ನಂಗೆ ಎಷ್ಟು ಆತದ ಗೊತ್ತಿರ್ತಾರೆ ನಮ್ಮ ಮೊದಲೇ, ಆರಾಮ್ ಹೋಗ್ತಾರೆ. ಈಗ ಮಾಕ್ ಅಂತ ತುಂಬಾ ಬರ್ದಿರ್ತಾರೆ ನೀವು, ಮಾಕ್ ಎಕ್ಸಾಮ್ಸ್ಗಳ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೀಯಾ? ಮಾಕ್ ಎಕ್ಸಾಮ್ ಸರ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸರ್. ಪ್ರಾಕ್ಟೀಸ್ ಮಾಡಿ 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 ಯಾವ ಥರದಿಂದ ಎಕ್ಸಾಮ್ನಲ್ಲಿ ನಾವು ಸಮಯವನ್ನು ಪಾಲಿಸಬೇಕು ಹಾಗೂ ಯಾವ ಟೈಪ್ ಕ್ವಶನ್ಸ್ ಬರ್ತಾವೆ ಎಲ್ಲ ಗೊತ್ತಾಗ್ತಾರೆ ಸರ್ ಪ್ರಾಕ್ಟೀಸ್ ಮಾಡ್ಯಾರ. ಈಗ ಮಾಕ್ ಎಕ್ಸಾಮಲ್ಲಿ ಕೆಲವೊಂದು ಸರ್ತಿ ಏನಾಗುತ್ತೆ, ನಿನಗೆ ಒಳ್ಳೆ ಸ್ಕೋರ್ ಬರುತ್ತೆ, ಕೆಲವೊಂದು ಸರ್ತಿ ನಿನಗಿಂತ ಕೆಳಗಡೆ ಇರೋರು ಮೇಲ್ಗಡೆ ಹೋಗ್ತಾರೆ. ಅವಾಗ ನಿನ್ನ ಸ್ಟ್ರಾಟರ್ಜಿ ಏನಾಗಿತ್ತು? ಅಂದರೆ ಯಾಕಪ್ಪ ಈ ಸರ್ತಿ ನಾನು ಕೆಳಗಡೆ ಬಂದೆ, ಅದನ್ನು ಹೇಗೆ ಅನಾಲಿಸಿಸ್ ಮಾಡ್ತಿದ್ದೆ? ಸರ್ ಪೇಪರ್ ಈಗ ಇಲ್ಲಿ ಯಾವಾಗೂ ವೀಕ್ಲಿ ಒಂದು ಟೆಸ್ಟ್ ಇರ್ತಿದೆ ಸರ್. ಪೇಪರ್ ನೋಡೋಣ, ಟೀಚರ್ಸ್ಗಳಿಗೆ ಡೌಟ್ ಅದು ಕೇಳ್ತೀರಿ, ಅವ್ರಿಗೆ ಕೇಳ್ತೀರಿ ಸರ್. ಟೀಚರ್ಸ್ಗಳಿಗೆ ರೀ ಸರ್ ಈ ಯಾಕೆ ಓದಿರಿ ನಾನು ಅಂತ ಅವ್ರಿಗೆ ಹೇಳ್ತೀರಿ ರೀ. ನಂಗೆ ಗೊತ್ತೇ ಆಗ್ತೀರಿ ಸರ್. ಮತ್ತದು ಈ ಯಾಕೆ ಹೋಗ್ಯಾವ ಅಂದ್ರೆ ನಾ ಚಂದ ಓದಿಲ್ಲ ಅದು ಗೊತ್ತಾಗ್ತಾರೆ ಸರ್. ಅದು ನೆಕ್ಸ್ಟ್ ಟೈಮ್ ಅದು ಒಂದು ಟ್ಯಾಕಲ್ ಮಾಡೋಕೆ ನೋಡ್ತೀರಿ ಸರ್. ನೆಕ್ಸ್ಟ್ ಎಕ್ಸಾಮ್ ಅದು ಆಗ್ಬಾರ್ದ್ರಿ. ಇನ್ನು ಬೇರೆ ತಪ್ಪಾದ್ರೆ ನಡೀತಾರೆ, ಹೊಸ ತಪ್ಪಾದ್ರೆ ನಡೀತಾರೆ. ಅದು ಅಂಥವು ಯಾವುದೇ ಕ್ವಶನ್ ಬಂದ್ರೆ ಅವು ತಪ್ಪು ಅಲ್ಲಾಡ್ದಪ್ಪ ಹಿಂಗೆ ನೋಟ್ ಮಾಡಿ ಬರ್ಕೊಂಡು ಹೋಗ್ತಾರೆ ಸರ್ ಬುಕ್ನಾಗ ರೀ. ಅಂದ್ರೆ ಒಟ್ಟದು ತಪ್ಪು ಆಗ್ಬಾರ್ದು ಅಂತ. ಅಂದರೆ ಅದು ಪರೀಕ್ಷೆ ನಂತರ ಕೀ ಆನ್ಸರ್ ಬಿಟ್ಟ ಮೇಲೆ ಅನಾಲಿಸಿಸ್ ಸರಿಯಾಗಿ ಮಾಡಬೇಕು. ಅಂದ್ರೆ ಎಲ್ಲಿ ನಾನು ತಪ್ಪದೆ, ಎಲ್ಲಿ ತಪ್ಪದೆ ಇನ್ನೊಂದ್ಸರ್ತಿ ಡೌಟ್ ಕೇಳಬೇಕು ಸರ್. ಅದು ಯಾಕೆ ಫುಲ್ ಅದೇ ಸೇಮ್ ತಪ್ಪನ್ನು ಇನ್ನೊಂದ್ಸರ್ತಿ ಮಾಡಬಾರ್ದು. ಈಗ PU2 ಬೋರ್ಡ್ ಎಕ್ಸಾಮ್ಸ್ ಏನಿರುತ್ತಲ್ಲ, ಆ ಎಕ್ಸಾಮ್ ತಯಾರಿನೇ ಬೇರೆ, ನೀಟ್ ತಯಾರಿನೇ ಬೇರೆ ಅಲ್ವಾ? ಇದು ಹೇಗೆ ಎರಡು ವ್ಯತ್ಯಾಸ ಆಗುತ್ತೆ, ಅಥವಾ ಎರಡನ್ನೂ ಕ್ಲಬ್ ಮಾಡ್ಬೋದಾ? ಹೇಗೆ ಕ್ಲಬ್ ಮಾಡ್ಬೋದು ಸರ್. ಅಷ್ಟೇ ಈ ನೀಟ್ ಮತ್ತು ಥಿಯರಿ ಎರಡೂ NCERT ಬೇಸ್ಡ್ ಇರ್ತಾವೆ ಸರ್. ಥಿಯರಿಯಲ್ಲಿ ಸ್ವಲ್ಪ NCERT ಲೆಂದಿ ಆನ್ಸರ್ಗಳು ಬೇರೆ ಇರ್ತಾವೆ ರೀ. ನೀಟ್ ಅಂದರೆ MCQ ಇರ್ತಾರೆ ಸರ್. ಅಷ್ಟೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ NCERT ಓದೋದು ಬೇಕ್ರಿ ಸರ್. ಪೂರಾ ಥರೋ ಓದಿರೋ ಎರಡು ಎಕ್ಸಾಮ್ ಕ್ರ್ಯಾಕ್ ಆಗ್ತಾರೆ ಸರ್. ಈಗ ಥಿಯರಿಯಲ್ಲಿ ಸ್ವಲ್ಪ ಬರೆಯೋ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಎಲ್ಲ ಕರೆಕ್ಟ್ ಇರ್ಬೇಕು ರೀ. ಈ ನೀಟ್ ಮತ್ತು KCET ಇಂಥದ್ರಲ್ಲಿ ಸರ್ MCQ ಸಾಲ್ವ್ ಮಾಡೋ ಕೆಪಾಸಿಟಿ ಇರ್ಬೇಕು ರೀ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರ್ಬೇಕು ರೀ ಸರ್. ಈಗ ನೀಟಲ್ಲಿ ಒಳ್ಳೆ ಅಂಕಗಳು ಬಂದಿದೆ, ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ನೀಟ್ ಬಿಟ್ಟು ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮು ನೀವು ಅಟೆಂಪ್ಟ್ ಮಾಡಿರ್ತೀರಾ? ಹೌದು ಸರ್. ಅದ್ರ ಬಗ್ಗೆ ಹೇಳಿ, ಯಾವ್ಯಾವ ಅಟೆಂಡ್ ಮಾಡಿದ್ರೆ ಅಲ್ಲಿ ಯಾವ ರೀತಿ ರ್ಯಾಂಕಿಂಗ್ ಬಂದಿದೆ ನಿಮಗೆ ಅಂತ? ಈಗ ನಾನು ನೀಟ್ ಬಿಟ್ಟು KCET ಅಟೆಂಡ್ ಮಾಡಿದ್ದೆ ಸರ್. KCET ಅಲ್ಲಿ ರಾಜ್ಯಕ್ಕೆ 27ನೇ ಸ್ಥಾನದಲ್ಲಿ ನಾನು BPT ಹಾಗೂ D ಫಾರ್ಮಸಿಯಲ್ಲಿ ಪಡೆದಿದ್ದೇನೆ ಸರ್. ಹಾಗೂ ಅಗ್ರಿಕಲ್ಚರ್ನಲ್ಲಿ 31 ರ್ಯಾಂಕ್, ಇಂಜಿನಿಯರಿಂಗಲ್ಲಿ 170 ರ್ಯಾಂಕ್ ಪಡೆದಿದ್ದೆ ಸರ್. ಅದಕ್ಕೂ ಮೊದಲು JEE ಮೇನ್ಸ್ ಎಂಬ ಎಕ್ಸಾಮ್ ಬರೆದಿದ್ದೆ ಸರ್. JEE ಮೇನ್ಸ್ ಅದರಲ್ಲೂ ನಾನು 99.23% ಪಡೆದು ಕಾಲೇಜಿಗೆ 3ನೇ ಸ್ಥಾನದಲ್ಲಿದ್ದೆ ಸರ್. ತದನಂತರ ಅಡ್ವಾನ್ಸ್ನು ಬರೆದಿದ್ದೆ ಸರ್, JEE ಅಡ್ವಾನ್ಸ್ ಅಂತ. ಅದರಲ್ಲೂ ನಾನು ಕಾಲೇಜಿಗೆ ಅಂಕಗಳಲ್ಲಿ 2ನೇ ಸ್ಥಾನದಲ್ಲಿದ್ದೆ ಸರ್. ಇಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ, ನೀವು ಆಗಲೇ ಹೇಳಿದ್ರಿ ಪ್ರಾಥಮಿಕ ಶಿಕ್ಷಣದಲ್ಲೂ ನಾನು ಟಾಪರೇ ಆಗಿದೆ ಅಂತ. ಮೊದಲಿಂದಲೂ ನೀವು ಓದಿನಲ್ಲಿ ಮುಂಚಿತ ಅಂದರೆ ಮೊದಲನೇ ಸ್ಥಾನದಲ್ಲಿ ಇದ್ರ? ಮೊದಲನೇ ಸ್ಥಾನದಲ್ಲಿ ಇರಲಿಲ್ಲ. ನವೋದಯ ವಿದ್ಯಾಲಯದಲ್ಲಿ 3ನೇ 4ನೇ ಸ್ಥಾನದಲ್ಲಿ ಇರ್ತಿದ್ದೆ ಸರ್. ತದನಂತರ ಇಲ್ಲಿ SBR ಬರ್ನ 11th ಮುಗಿಯಂಗೆ ಗೊತ್ತೈತ್ರಿ ಸರ್, ನಾನು ಮೊದಲನೇ ಸ್ಥಾನ ಬರ್ಬೋದು, ನಮ್ಮಲ್ಲಿ ಕೆಪಾಸಿಟಿ ಅಂದ್ರೆ ಟೀಚರ್ಸ್ಗಳು ಅರಿವು ಮಾಡೋರಿ ಸರ್. ಈ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ ಸ್ಟ್ರಾಂಗ್ ಇತ್ತು ಸರ್. ನಂದು ಫಿಸಿಕ್ಸ್ ಸ್ಟ್ರಾಂಗ್ ಇದ್ರೆ ಎಲ್ಲ ಅಂತ ಅನಿಸ್ತೀರಿ ಸರ್. ಅವಾಗ ಈ ನೀಟ್ ಆಯ್ತು ರೀ ಸರ್. ಈಗ ಓದಿನಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳಿದೆ. ಕೆಲವೊಬ್ರು ಒಬ್ಬರೇ ಕೂತ್ಕೊಂಡು ಓದ್ತಾರೆ, ಕೆಲವೊಬ್ರು ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಡಿಸ್ಕಷನ್ಸ್ ಮಾಡಿಕೊಂಡು ಈ ಥರ. ಯಾಕಂದರೆ ನಮ್ಮ ಬಗ್ಗೆ ನಮಗೇನೆ ಜಾಸ್ತಿ ಗೊತ್ತಿರಲ್ಲ. ಕೆಲವೊಂದು ಸರ್ತಿ ನಮ್ಮ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ಇಲ್ಲಪ್ಪ ನೀನು ಇದನ್ನು ಮಿಸ್ಟೇಕ್ ಮಾಡ್ತಿದ್ಯಾ, ಕರೆಕ್ಷನ್ ಮಾಡು ಅಂತ. ನೀವು ಯಾವ ರೀತಿ ಒಂದು ಸ್ಟ್ರಾಟಜಿ ಅಳವಡಿಸ್ಕೊಂಡಿದ್ರಿ ಸರ್? ಫ್ರೆಂಡ್ಸಿಗೆ ಕೇಳ್ಬೇಕ್ರಿ ಸರ್. ಪೂರಾ ಒಬ್ನಿಗೆ ಭರೋಸೆ ಇಡ್ಬೇಕ್ರಿ, ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ಬೇಕ್ರಿ, ಅವನಿಗೆಲ್ಲ ಕೇಳ್ಬೇಕ್ರಿ ಸರ್. ಒಂದು ಸಣ್ಣ ಮಿಸ್ಟೇಕ್ ಆಗಲಿ ದೊಡ್ಡ ಮಿಸ್ಟೇಕ್ ಆಗಲಿ ಎಲ್ಲ ಕೇಳ್ಬೇಕ್ರಿ ಸರ್. ಹಾಗನೇ ಟೀಚರ್ಸ್ಗಳು ಬೀಳೋತಿದ್ರಿ ಸರ್. ಟೀಚರ್ಸ್ಗಳು ಬೀಳೋದ್ರು ಹೋದ್ರು ಹೇಳ್ತಾರೆ ಸರ್ ಒಂದೇ ಸರ್ತಿಗ್ರಿ. ಅಷ್ಟೇ ಅದು ಬೊಕ್ಕಳ್ದೇನು ನೆಂಪು ಉಳಿಬೇಕಂದ್ರೆ ಫ್ರೆಂಡ್ಸಿನ ಕೂಡ ಡಿಸ್ಕಸ್ ಮಾಡಿ ಬೊಕ್ಕಳ್ದೇನು ನೆಂಪು ಉಳಿತಾರೆ ಸರ್. ಈಗ ಫ್ರೀ ಟೈಮಿಗೆ ಅದು ಓದೋಕೆ ಮನ್ಸು ಬರಲ್ಲ ಇತ್ತು ಸರ್, ಯಾವಾಗೂ ಓದೋಕೆ ಮನ್ಸು ಬರಲ್ಲ ರೀ. ಆ ಟೈಮಿಗೆ ಕೂತ್ ಡಿಸ್ಕಸ್ ಹೊಡಿತೀರಿ ಈ ಟಾಪಿಕ್ ಅಂದು, ಒಬ್ರಿಗೊಬ್ರು ಕ್ವಶನ್ ಕೇಳೋದು ಇಂಥ. ಸ್ವಲ್ಪ ಹಾಸ್ಟೆಲ್ನಾಗ ಇದ್ರಿ ಸರ್ ನಾ ರೀ. ಹಾಸ್ಟೆಲ್ನ ಇದ್ದ ಕಾರಣ ಎಲ್ಲ ಫ್ರೆಂಡ್ಸ್ ಎಲ್ಲ ರಾತ್ರಿ ಎಲ್ಲ ನಮ್ಮ ಗುಡ್ನೇ ಇರ್ತೀರಿ, ರಾತ್ರಿ ಇದೇ ಮಾಡ್ಕೊತ ಹೊಡ್ತೀರಿ.
ಈಗ ನಾವು ಗೊತ್ತಿರೋ ಹಾಗೆ ಸ್ಮಾರ್ಟ್ ಫೋನ್ಸು, ಡಿಜಿಟಲ್ ವರ್ಲ್ಡಲ್ಲಿ ಇದ್ದೀವಿ, ತುಂಬ ಡಿಸ್ಟ್ರಾಕ್ಷನ್ಸು ಇರುತ್ತೆ ನಿಮಗೆ. ಅಂದರೆ ಈ ಥರ ಸ್ಮಾರ್ಟ್ ಫೋನ್ ಇರ್ಬೋದು, ಬೇರೆ ಬೇರೆ ಆನ್ಲೈನ್ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಅದನ್ನೆಲ್ಲ ಯಾವ ರೀತಿ? ಸರ್ ನಾವು ಹಾಸ್ಟೆಲ್ನಲ್ಲಿ ಇದ್ದೆ ಸರ್. ಹಾಗಾದ್ರೆ ಏನು ಮೊಬೈಲ್ ಇಲ್ಲ, ಹಿಡಿದು 12 ತನಕ ಹಾಸ್ಟೆಲ್ ಇತ್ತು ಸರ್. ಮೊಬೈಲ್ ಇಲ್ರಿ, ಏನಿಲ್ರಿ. ಲಾಕ್ಡೌನ್ನಾಗ ಅಷ್ಟೇ ಸ್ವಲ್ಪ ಮೊಬೈಲ್ ಸಿಕ್ಕಿತ್ತು ಕೈಯಾಗ್ರಿ. ಅದನ್ನು 1 ವರ್ಷ ಆಗನ್ ಮತ್ತೆ ಸ್ಕೂಲಿಗೆ ಹೋದ್ರಿ, ಆ ಮೊಬೈಲ್ ಇಲ್ರಿ ಸರ್ ಒಟ್ಟ ಕೈ. ಈಗ ನೀವು ಚೆನ್ನಾಗಿ ಓದಿ ಮೊದಲನೇ ಅಟೆಂಪ್ಟಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡಿದ್ದೀರಾ. ತುಂಬ ಜನರು ಏನು ಮಾಡ್ತಾರೆ, ಇಲ್ಲ ಈ ಸರ್ತಿ ನನ್ನಿಂದ ಆಗಿಲ್ಲ, ರಿಪೀಟ್ ಮಾಡೋಣ ಅಂತ ಲಾಂಗ್ ಟರ್ಮ್ ಅಥವಾ ಅವ್ರು ಬೇರೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೇನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ರಿಪೀಟ್ ಅಂದ್ರೆ ಫಸ್ಟ್ ಟೈಮ್ ಸ್ಕೋರ್ ಸ್ವಲ್ಪದ್ರನಾಗೆ ಮಿಸ್ ಆಗಿತ್ತು, ಇಲ್ಲಿಕ್ಕೆ ಅವ್ರು ಒಟ್ಟ ಪ್ರಿಪೇರ್ ಮಾಡಲಿ ಅಂದ್ರೆ ರಿಪೀಟ್ ಮಾಡ್ಬೇಕ್ರಿ ಸರ್. ಒಟ್ಟು ಅವ್ರು ಪ್ರಿಪೇರ್ ಮಾಡ್ಲ ನೀಟನ್ನ ಎಕ್ಸಾಮಿಗೆ ಪ್ರಿಪೇರ್ ಆಗಲಾರ್ದೆ ಇದ್ದರು ಅಂಥ ಟೈಮಿಗೆ ರಿಪೀಟ್ ಮಾಡ್ರೆ ಅವರು ಪೂರಾ ಫುಲ್ ಫೋಕಸ್ಡ್ ಇರ್ಬೇಕ್ರಿ ಸರ್. ಎಲ್ಲ ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಫುಲ್ ಟ್ರೈ ಮಾಡ್ಬೇಕ್ರಿ ಸರ್. PCB ಫಿಸಿಕ್ಸ್ ಈ ಸಬ್ಜೆಕ್ಟ್ ಸ್ವಲ್ಪ ಇದು ಮಾಡ್ತಾರೆ ಸರ್, ಡಿಫ್ರೆನ್ಸ್ ಮಾಡ್ತಾರೆ. ಫಿಸಿಕ್ಸ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಯೋಚನೆ ಮಾಡ್ಬೇಕ್ರಿ ಸರ್. ಆಮೇಲೆ ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಕ್ವಶನ್ಸ್ ಅದು ಜಾಸ್ತಿ ಸಾಲ್ವ್ ಮಾಡ್ಬೇಕ್ರಿ. ಟೀಚರ್ಸ್ಗಳು ಗೈಡೆನ್ಸ್ ತೊಗೋಬೇಕ್ರಿ ಎಲ್ಲ ಟೈಮಿಗೆ. ಈಗ ನಾವು ಮಾಡ್ಬೇಕೇನಿಲ್ಲ, ಎಲ್ಲ ಸ್ಟೆಪ್ಪಿಗೆ ಟೀಚರ್ಸ್ಗೂ ಗೈಡೆನ್ಸ್ ಬೇಕಾಗ್ತರಿ ಸರ್. ಪೇರೆಂಟ್ಸ್ ಗೈಡೆನ್ಸ್ ಬೇಕಾಗ್ತರಿ, ಪೇರೆಂಟ್ಸ್ ಸಪೋರ್ಟ್ ಬೇಕಾಗ್ತರಿ. ಅವರು ಪೇರೆಂಟ್ಸ್ ಟೀಚರ್ಸ್ ಸ್ವಲ್ಪ ಹೇಳ್ರಂದ್ರೆ ಸಾಕ್ರಿ, ಪೂರಾ ಅದು ಫುಲ್ ಮೋಟಿವೇಟ್ ಆಗ್ತೀರಿ ಸರ್. ಸ್ವಲ್ಪ ನಮ್ಮ ಕೈ ಆತಂತ ಹೇಳೋರಂದ್ರೆ ಮುಗಿತೀರಿ. ಈಗ ಇನ್ನೊಂದು ಕೇಸಲ್ಲಿ ಏನಾಗುತ್ತೆ, ರಿಪೀಟ್ ಮಾಡ್ತಾರೆ, ಆ ವರ್ಷ ಕೂಡ ಜಸ್ಟ್ ಕೆಲವೊಂದೇ ಮಾರ್ಕ್ಸ್ಗಳಿಂದ ಹೋಗಿರುತ್ತೆ, ಮತ್ತೆ ಇನ್ನೊಂದು ವರ್ಷ ರಿಪೀಟ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಆದರೆ ಪೇರೆಂಟ್ಸ್ಗೆ ಏನು ಅನ್ಸುತ್ತೆ, 2 ವರ್ಷ ವೇಸ್ಟ್ ಆಯ್ತಪ್ಪ, ಬೇರೆ ಏನಾದರೂ ಮಾಡು ಅಂತ. ಈ ಹುಡುಗರು ಕೆಲವೊಂದು ಗೊಂದಲದಲ್ಲಿ ಇರ್ತಾರೆ, ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್ ಅದಕ್ಕೆ ಎಲ್ಲ ಎಕ್ಸಾಮ್ ಬರಿಬೇಕ್ರಿ ಸರ್. ಒಂದು ಸ್ವಲ್ಪ ರೊಕ್ಕ ಖರ್ಚಾಗ್ತಾವ್ರೆ ಅಷ್ಟೇ, ಎಲ್ಲ ಎಕ್ಸಾಮ್ ಬರಿಬೇಕು. ಈಗ KCET ಬರ್ದಿದ್ರಿ, JEE ಬರ್ದಿದ್ರಿ, ಎಲ್ಲ ಕಡೆ ಈಗ ಕಾಲೇಜ್ ಸಿಗ್ಲತ್ತಾರೆ ಸರ್. ಈಗ ಕೆಲವೊಂದು ಬರೀ ನೀಟ್ ಮೇಲೆ ಫೋಕಸ್ ಮಾಡಿ ಕೊಡ್ಬಾರ್ದ್ರಿ, ಹಂಗೆ ಸಂಗಟ್ KCET ಬರಿಬೇಕ್ರಿ. ಅಂದ್ರೆ ಪ್ಲಾನ್ ಬಿ ಇರ್ಬೇಕಂತೀರಾ? ಪ್ಲಾನ್ ಬಿ ಇರ್ಬೇಕ್ರಿ ಸರ್. ಎಕ್ಸಾಮ್ ಬರೋಮಿಟಿಗೆ ಇರ್ಬೇಕ್ರಿ. ಈಗ ನೀಟ್ನ MBBS BMS ಸಿಗ್ತಾರಿ. ಈ KCET ಹೋದ್ರೆ ಕೊನೆಗೆ ಡೆಂಟಲ್ ಯಾವ್ರೇ ಇವು ಸಿಗ್ತಾವ್ರಿ ಸರ್, ವೆಟರ್ನರಿ, ಡೆಂಟಲ್, ಇವನು ಡಾಕ್ಟರ್ ಅಲ್ರಿ ಸರ್. ಆಗ್ಬಹುದ್ರಿ, ಅದಕ್ಕೆ ಪ್ಲಾನ್ ಬಿ ರೆಡಿ ಇರ್ಬೇಕ್ರಿ. ಈಗ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಈಗ ಎಲ್ರಿಗೂ ನೀಟ್ ಎಕ್ಸಾಮ್ ಫಾರ್ಮೆಟ್ ಗೊತ್ತಿದೆ, ಆದರೂ ಒಂದು ಸರ್ತಿ ನೀನು ಎಕ್ಸ್ಪ್ಲೇನ್ ಮಾಡು. ಅಂದರೆ ಫಿಸಿಕ್ಸ್ ಎಷ್ಟು ಪ್ರಶ್ನೆಗಳಿರುತ್ತೆ, ಕೆಮಿಸ್ಟ್ರಿ ಎಷ್ಟಿರುತ್ತೆ, ಬಯಾಲಜಿ ಎಷ್ಟಿರುತ್ತೆ, ಒಂದು ಸರಿ ಉತ್ತರ ಬಂದರೆ ನಿನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ತಪ್ಪಾದರೆ ಎಷ್ಟು ಬರುತ್ತೆ, ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಸುಮ್ಮನೆ ಬ್ರೀಫ್ ಆಗಿ. ಈ ನೀಟ್ ಎಂಬ ಪರೀಕ್ಷೆಯಲ್ಲಿ ಟೋಟಲ್ 180 ಪ್ರಶ್ನೆಗಳಿರ್ತವೆ. ಅದರಲ್ಲಿ 45 ಫಿಸಿಕ್ಸ್, 45 ಕೆಮಿಸ್ಟ್ರಿ, 90 ಬಯಾಲಜಿ ಇರುತ್ತೆ ಸರ್. ಪ್ರತಿ ಪ್ರಶ್ನೆಗೆ ಸರಿ ಉತ್ತರ ನೀಡಿದಲ್ಲಿ 4 ಅಂಕಗಳು ಪಡೆಯುತ್ತೇವೆ ಸರ್. ಹಾಗೂ ಪ್ರತಿ ತಪ್ಪು ಅಂಕಕ್ಕೆ -1 ಆಗುತ್ತೆ ಸರ್. -1 ಆಗುತ್ತೆ ಸರ್. ಹಾಗೂ ಅಟೆಂಪ್ಟ್ ಮಾಡದಿದ್ದಲ್ಲಿ ನೋ ಚೇಂಜ್ ಆಗಲ್ಲ ಸರ್, 0. ಇದು ಎಕ್ಸಾಮ್ ಟೈಮಿಂಗ್ ಏನಿರುತ್ತೆ, ಅಂದರೆ ಅಟ್ ಎ ಟೈಮ್ 3 ಪೇಪರ್ ಕೊಟ್ಟಿರ್ತಾರ? ಹೌದು ಸರ್, ಒಂದೇ ಪೇಪರ್ನ 3 ಸಬ್ಜೆಕ್ಟ್ ಇರ್ತಾವೆ. ಎಷ್ಟು ಗಂಟೆಗೆ ಆರಂಭ ಆಗಿ ಎಷ್ಟು ಗಂಟೆಗೆ ಮುಗಿಯುತ್ತೆ? ಅವಧಿ ಎಷ್ಟಿರುತ್ತೆ? 3 hours ಅವಧಿ ಇರುತ್ತೆ ಸರ್. 3 hours ಅವಧಿ. ಎಷ್ಟು ಪ್ರಶ್ನೆಗಳು? 180 ಮಿನಿಟ್ಸ್, 180 ಕ್ವಶನ್ಸ್. ಅಂದರೆ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸರ್ ಈ ವರ್ಷ 3 hours 15 minutes ಮಾಡಿರಿ ಸರ್ ರೀನೀಟಿಗ್ರಿ. ಫಸ್ಟ್ ಎಕ್ಸಾಮಿಗೆ 3 hours ಐತ್ರಿ, ಅಂದ್ರೆ ಸರಾಸರಿ 3 ತಾಸು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಉತ್ತರಿಸಲಿಕ್ಕೆ 1 ನಿಮಿಷ. ಅಂದ್ರೆ ಇಲ್ಲೂ ಕೂಡ ನೀವು ಕೆಲವೊಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತೀರಲ್ಲ, ಯಾಕಂದ್ರೆ ಮೊದಲನೇ ಪ್ರಶ್ನೆನ, 2ನೇ ಪ್ರಶ್ನೆನ ಹೀಗೆ ಅನುಕ್ರಮವಾಗಿ ಬಿಡಿಸೋ ಬದಲು ಕೆಲವೊಬ್ರು ಈಸಿ ಪ್ರಶ್ನೆಗಳು ಹುಡುಕ್ತಾ ಹೋಗ್ತಾರಲ್ಲ, ನಿಮ್ ಸ್ಟ್ರಾಟಜಿ ಯಾವ ರೀತಿ ಆಗಿತ್ತು ಸರ್? 40 ನಿಮಿಷದಲ್ಲಿ ಬಯಾಲಜಿ ಈಸಿ ಸಬ್ಜೆಕ್ಟ್. ಫಸ್ಟ್ ನೀವು ಬಯಾಲಜಿ ಮಾಡ್ತೀರಿ? ಹೌದು ಸರ್. ಬಯಾಲಜಿ ಸಿಲ್ಲಿ ಮಿಸ್ಟೇಕ್ ಆದ್ರೆ ಚಂದ ಆಗಲ್ರಿ ಸರ್ ಎಕ್ಸಾಮ್. ಬಯಾಲಜಿ ಸಿಲ್ಲಿ ಮಿಸ್ಟೇಕ್ ಹೋಗಕ್ಕೆ ಫಸ್ಟ್ ಬಿಡಿಸ್ಬೇಕ್ರಿ ಸರ್. ಈಗ ಬಯಾಲಜಿನೇ ನೀವು ಫಸ್ಟ್ ಅಟೆಂಪ್ಟ್ ಮಾಡ್ಲಿಕ್ಕೆ ಕಾರಣ ಏನು? ಈಸಿ ಇರುತ್ತೆ ಸರ್, ಟೆನ್ಷನ್ ಬೀಳಲ್ರಿ. ಅಲ್ಲೇನು ಕ್ಯಾಲ್ಕುಲೇಷನ್ ಮಾಡೋ ಟೈಮಿಂಗ್ ಟೆನ್ಷನ್ ಇರಲ್ರಿ ಸರ್. ಫಸ್ಟಿಗೆ ಲಾಸ್ಟಿಗೆ ಟೈಮಿಂಗ್ ಟೆನ್ಷನ್ ಇರ್ತದೆ, ಮೈಂಡ್ ಫ್ರೆಶ್ ಇರ್ತದೆ. ಎಕ್ಸಾಮ್ ಸಲಕ್ಕೆ ಪ್ರಿಪೇರ್ ಆಗಿ ಬಂದಿರ್ತೇವ್ರಿ. ಫಸ್ಟಿಗೆ ಬಯಾಲಜಿ ಅಟೆಂಪ್ಟ್ ಮಾಡಿ 90 ಕ್ವಶನ್ಸ್ ಆಲ್ಮೋಸ್ಟ್ ಕರೆಕ್ಟ್ ಆದ್ರೆ ಭಾರಿ ಯೂಸ್ ಆಗ್ತಾರೆ ಸರ್. ಅದು ಫಿಸಿಕ್ಸ್ ಕೆಮಿಸ್ಟ್ರಿ ಕರೆಕ್ಟ್ ಆಗೋದು ಸ್ವಲ್ಪ ಡೌಟ್ ಇರ್ತಾವ್ರಿ, ಅಟ್ಟೆ ಬಯಾಲಜಿ ಕರೆಕ್ಟ್ ಆದ್ರೆ ಸಕ್ಸಸ್ ಆಗ್ತಾರೆ. ಫಸ್ಟ್ ನೀವು ಬಯಾಲಜಿ ಅಟೆಂಪ್ಟ್ ಮಾಡಿದ್ರಿ, ನಂತರ ಕೆಮಿಸ್ಟ್ರಿ ಸರ್, ನಂತರ ಫಿಸಿಕ್ಸ್. ಈಗ ಎಷ್ಟೆಷ್ಟು ಅಂಕ ಬಂತು ನಿಮಗೆ PCB ಡಿವೈಡ್ ಮಾಡಿ? ಬಯಾಲಜಿಯಲ್ಲಿ 355, ಒಂದು ಕ್ವಶನ್ ರಾಂಗ್ ಆಗಿದೆ ಸರ್. ಒಂದು ಕ್ವಶನ್ ರಾಂಗ್ ಆಗಿದೆ ನಿಮ್ಗೆ, ಅದಕ್ಕೆ ಒಂದು ಮೈನಸ್ ಆಗಿದೆ. ಒಂದು -4 ಮಾರ್ಕ್ಸ್ ಐತ್ರಿ. ಅಂದ್ರೆ ಇದು ಫುಲ್ ನಿಮಗೆ ಒಂಥರ ದೊಡ್ಡ ಅಡ್ವಾಂಟೇಜ್ ಅಲ್ಲ? ಬಯಾಲಜಿಯಲ್ಲಿ ಚೆನ್ನಾಗಿದೆ ಅಡ್ವಾಂಟೇಜ್. ಕೆಮಿಸ್ಟ್ರಿಯಲ್ಲಿ 160 ಆಗಿದೆ ಸರ್. ಅಂದರೆ ಎಲ್ಲ ಕರೆಕ್ಟ್ ಆಗಿದೆಯಾ? ಇಲ್ಲ ಸರ್, 4 ಕ್ವಶನ್ ಕರೆಕ್ಟ್. 4 ಕ್ವಶನ್ 180 ಇರ್ತಾರೆ. ಓಕೆ ಕರೆಕ್ಟ್. 160 ಬಿದ್ದಿದೆ ಸರ್. ಓಕೆ.
ಫಿಸಿಕ್ಸ್ನಲ್ಲಿ 170. ಈಗ ನಿಮ್ಮ ಸ್ಟ್ರಾಟಜಿ ಬಗ್ಗೆ ಹೇಳಿದ್ರಿ ನೀವು, ಬಯಾಲಜಿ ಫಸ್ಟ್ ಅಟೆಂಪ್ಟ್ ಮಾಡ್ತೀನಿ, ಆಮೇಲೆ ಕೆಮಿಸ್ಟ್ರಿ, ಆಮೇಲೆ ಫಿಸಿಕ್ಸ್ ಅಂತ ಮಾಡ್ತೀನಿ. ಈ ಕೆಲವೊಬ್ರು ಫಿಸಿಕ್ಸ್ ನಾವು ಅಟೆಂಪ್ಟ್ ಮಾಡ್ಬೇಕನ್ನೋರು ಯಾವ ರೀತಿ ಕಾಷನ್ ಅಂದರೆ ಎಚ್ಚರಿಕೆ ವಹಿಸಬೇಕು? ಸರ್ ನಾನು ಅವಾಗ ಇಲ್ಲಿ ಎಕ್ಸಾಮ್ನಾಗ ಫಿಸಿಕ್ಸ್ ಅಟೆಂಪ್ಟ್ ಮಾಡ್ತಿದ್ರಿ ಸರ್. ಅಂದ್ರೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಿರ? ಎಲ್ಲ ಟ್ರೈ ಮಾಡಿದ್ರಿ ಸರ್. ಫಿಸಿಕ್ಸ್ ಮಾಡಿದಾಗ ಏನತ್ತ ರೀ, ಫಿಸಿಕ್ಸ್ 180 ಬರ್ಬೋದ್ರಿ ಸರ್, ಅಷ್ಟೇ ಲಾಸ್ಟ್ ಮಾಡಿ ಸಬ್ಜೆಕ್ಟ್ ಹೋಗ್ಬಿಡ್ತಾರೆ ಸರ್. ಫಿಸಿಕ್ಸ್ 180 ಬರೋ ಚಾನ್ಸ್ ಸ್ವಲ್ಪ ಕಮ್ಮಿ ಇರ್ತಾರೆ ರೀ, ಸ್ವಲ್ಪ ಕ್ವಶನ್ಗಳದು ಹಾರ್ಡ್ ಇರ್ತಾರೆ ರೀ, ಟೈಮ್ ಬೇಕಾಗ್ತಾರೆ. ಫಿಸಿಕ್ಸಿಗೆ 1 ಅವರ್ಕಿಂತ ಜಾಸ್ತಿ ಬೇಕು ಸರ್ ಅವಾಗ ಅವ್ರಿ. ಫಿಸಿಕ್ಸ್ 1 ಅವರ್ ಹಿಡಿದ್ರೂ ರೀ, ಈ ಬಯಾಲಜಿಗೆ ಕಮ್ ಟೈಮ್ ಸಿಗ್ತಾ ಬುಕ್ಗಳು ಲಾಸ್ ಆಗ್ತಾರೆ. 90 ಕ್ವಶನ್ಸ್ ಇರ್ತಾವ್ರಿ, ಈಸಿ ಇರ್ತಾರೆ. ಮೇನ್ ಈಸಿ ಇರೋ ಕ್ವಶನ್ ಸ್ಕಿಪ್ ಮಾಡೋಕ್ಕಾಗಲ್ಲ ರೀ. ಲಾಸ್ಟಿಗೆ ಫಿಸಿಕ್ಸ್ ಹಿಡ್ಬೇಕು, ಹಾರ್ಡ್ ಇರೋದು ಸ್ಕಿಪ್ ಮಾಡ್ರೆ ನಡೀತಾರೆ. ಈ ಓದಿನ ಸಂದರ್ಭದಲ್ಲಿ ನಿಮಗೂ ಅನಿಸ್ತಾ ಇರುತ್ತೆ, ನಾನು ಯಾವುದಾದ್ರೂ ಒಂದು ಆಟ ಆಡಬೇಕು ಅಥವಾ ಒಂದು ಫಿಲ್ಮ್ ನೋಡಬೇಕು, ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಇರಬೇಕಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಹೇಗೆ ನೀವು? ಎಂಟರ್ಟೈನ್ಮೆಂಟ್ ಇತ್ತು ಸರ್, ಅಂದ್ರೆ ಮೂವೀಸ್ ಎಲ್ಲ ತೋರಿಸ್ತಾರೆ ಸರ್. ಈ ಕ್ರಿಕೆಟ್ ಮ್ಯಾಚ್ಗಳು ಇದ್ದಾಳೆ ಈಗ ಎಲ್ಲ ನೋಡ್ತಿದ್ದಾರೆ ಸರ್. ಈ IPL ಫೈನಲ್ ಎಲ್ಲ ನೋಡಿದಾರೆ ಸರ್. ಅದು ಸ್ಟಡಿ ಕೂಡ ಇವನು ಬೇಕಾದ್ರೆ ಮೈಂಡ್ ಫ್ರೆಶ್ ಆಗಲಿಕ್ಕೆ ಇವನು ಬೇಕಲ್ರಿ. ಎಲ್ಲ ಹಾಸ್ಟೆಲ್ನಾಗ ಇದೆಲ್ಲ ವ್ಯವಸ್ಥೆ ಇತ್ತು ಸರ್. ಕೊನೆಯದಾಗಿ ಚನ್ನಬಸವ ಅವರೇ, ನಿಮ್ಮ ಕಾಲೇಜ್ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಾಲೇಜ್ ಬಗ್ಗೆ ಅಂದ್ರೆ ಸರ್, ಟೀಚರ್ಸ್ಗಳು ಸಪೋರ್ಟ್ಲಿಂದ ಇದೆಲ್ಲ ಐತ್ರಿ ಸರ್. ಈ ಮೇನ್ ಹೇಳ್ಬೇಕಂದ್ರೆ ಟೀಚರ್ಸ್ಗಳು ಮತ್ತು SBR ಸಂಸ್ಥಾನ ಇದೆ ಸರ್. ಅವ್ವಾಜಿ ಅವರು, ದೇಶಮುಖ್ ಅಣ್ಣವ್ರು ಅವರೆಲ್ಲ ಹಿಂಗೆ ಮೋಟಿವೇಶನ್ ಅದು ಕೊಡ್ತಿರ್ರಿ. ನಮಗ ಅನ್ನಿಸ್ತಿದ್ರಿ ಸರ್ ಅವಾಗ ನಾವು ಈ ಸಾಧನೆ ಮಾಡಬಹುದು. ಹಾಗೆ ಮತ್ತು ಈ ಶರಣನ ಕೃಪೆ ಬೇಕಾದ್ರಿ ಸರ್. ಈ ದೇವರ ಆಶೀರ್ವಾದ ಇದ್ರೆ ಏನೋ ಆತಂತಾರಲ್ರಿ, ಶರಣನ ಕೃಪೆ ಐತ್ರಿ ಸರ್ ನನ್ನ ಮೇಲೆ ರೀ. ಅದಕ್ಕೆ ಈ ರಿನೀಟ್ನ ಚಂದ ಐತ್ರಿ. ಮತ್ತು ನಮ್ಮ ದೋಸ್ತರು ನೀಟಾಗನ್ ರಿನೀಟಿಗೆ ಫುಲ್ ಸಪೋರ್ಟ್ ಮಾಡಿರಿ ಸರ್. ರೂಮ್ನಾಗ ಅದು ಸ್ವಲ್ಪ ಈಗ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಸರ್ ಎಲ್ಲರೂ. ಈಗ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಗೈತಲ್ರಿ, ಎಲ್ಲರ ಮನ್ಸಿಗೆ ದುಃಖ ಆಗೈತೆ ರೀ ಸರ್. ಆ ಟೈಮಿಗೆ ಎಲ್ಲರೂ ಕಲ್ತು ಗ್ರೂಪ್ ಸ್ಟಡಿ ಮಾಡೋದು, ಒಟ್ಟು ಎಲ್ಲರೂ ಮೋಟಿವೇಟೆಡ್ ಆಗಲಿಕ್ಕೆ ಒಬ್ರಿಗೊಬ್ರು ಟ್ರೈ ಮಾಡ್ತಿದ್ದಾರೆ ಸರ್. ಮತ್ತು ಈ ಟೀಚರ್ಸ್ಗಳದು ಒಂದು ಸರ್ತಿ ಏನ್ರಿ ಮೋಟಿವೇಶನ್ ಅದು ಕೊಟ್ಟರು, ಅದೇ ನೆನಪು ಮಾಡ್ಕೊತ ಕೊಡ್ತೀರಿ ಸರ್. ಹಿಂಗೆ ಹೇಳಾರ ಮಾಡಬೇಕೇನೋ ಅನ್ಕೋತ ಕೊಡ್ತೀರಿ ಸರ್. ದೋಸ್ತರೆಲ್ಲ ಹೆಲ್ಪ್ ಮಾಡೋರಿ. ಫ್ಯಾಮಿಲಿ ಅಂತೂ ನನ್ನ ಕೈಲಿ ಆದತ್ ಅವ್ರಿಗೂ ಭರೋಸಾ ಐತ್ರಿ ಸರ್. ಈಗ ತುಂಬಾ ಜನರು ನಿಮ್ಮ ಥರ ಹಾಸ್ಟೆಲಲ್ಲಿ ಓದ್ತಾ ಇರ್ತಾರೆ, ಪೇರೆಂಟ್ಸಿಂದ ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಆದರೆ ಅವ್ರಿಗೆ ಏನು ಅನ್ಸುತ್ತೆ, ಕೆಲವೊಂದು ಸರ್ತಿ ಲೋನ್ಲಿ ಫೀಲ್ ಅನ್ಸುತ್ತೆ, ಮನೆ ನೆನಪು ಬರುತ್ತೆ. ಅವಾಗ ಈ ಥರ ಸವಾಲುಗಳು ನಿಮಗೂ ಬಂದಿರುತ್ತೆ. ಅದನ್ನು ಯಾವ ರೀತಿ ನೀವು ಎದುರಿಸ್ತಿದ್ರಿ? ಆ ಆಲೋಚನೆಗಳಿಂದ ಹೇಗೆ ಡೈವರ್ಟ್ ಆಗ್ತಿದ್ರಿ? ಸರ್ 6th ನಾನು ಹಾಸ್ಟೆಲ್ನಿದ್ದೆ ಸರ್. 6th ಅವಾಗ ಮನೆಗೆ ಓದ್ತಿದ್ರಿ ಸರ್. ಅಷ್ಟೇ 6 to 10th ಬರತ್ತಾನೆ ಎಲ್ಲ ರೂಢಿ ಆಗ್ಬಿಟ್ಟಿದ್ರಿ ಸರ್. ಇಲ್ಲಿ 11th 12th ಫರಕ್ ಬಿದ್ದಿಲ್ಲ ರೀ. 11th 12th ಮೇನ್ ಅಲ್ರಿ ಈ ನೀಟಿಗೆ ರೀ, ಅಲ್ಲಿ ಸಲೀಸ್ ಆಗೋಯ್ತು ರೀ. ಓಕೆ, ಈಗ ನಿಮ್ಗೆ ರ್ಯಾಂಕಿಂಗ್ 190 ರ್ಯಾಂಕಿಂಗ್ ಬಂದಿದೆ. ಈಗ ನಿಮಗೆ ಯಾವ ಕಾಲೇಜ್ ಸೇರ್ಕೋಬೇಕಂತ ಕನಸು? ನಿಮ್ಗೆ ಯಾವ ಕಾಲೇಜ್ ಸಿಗೋ ಚಾನ್ಸಸ್ ಇದೆ? ಸರ್ ನನ್ನ ಕನಸಿತ್ತು ಏಮ್ಸ್ ಡೆಲ್ಲಿ ಐತ್ರಿ ಸರ್. ಏಮ್ಸ್ ಡೆಲ್ಲಿ ಅಂದ್ರೆ ಸ್ವಲ್ಪ ಜನರಲ್ ಕ್ಯಾಟಗರಿಗೆ ಒಂದು 50 ರ್ಯಾಂಕ್ ಒಳಗೆ ಬೇಕು ರೀ. ಓಕೆ. ಅಕ್ಕ ಈ ಜಿಪ್ಮಾರ್ ಕಾಲೇಜ್ ಅದ ರೀ ಸರ್. ಜಿಪ್ಮಾರ್ ಪಾಂಡಿಚೇರಿ ಆಗ್ತದ ರೀ. ಓಕೆ. ಇಲ್ಲಿಕಂದ್ರೆ ಏಮ್ಸ್ ಭೋಪಾಲ್ ನೋಡ್ಬೇಕು ರೀ ಸರ್. ಮುಂದೆ MBBS ಮುಗಿದ್ಮೇಲೆ ಮುಂದೆ ಏನಾಗೋ ಕನಸಿದೆ ನಿಮಗೆ? MBBS ಮುಗಿದ್ಮೇಲೆ UPSC ಕಡೆ ನೋಡಬೇಕು ಅಂತದ ರೀ. ಹೌದಾ? ಹೌದು. ಚನ್ನಬಸವ ಅವರೇ, ತುಂಬ ಧನ್ಯವಾದಗಳು. ಸ್ಟುಡಿಯೋಗೆ ಬಂದು ನಿಮ್ಮೆಲ್ಲ ವಿಚಾರಧಾರೆಗಳನ್ನ ಹಂಚಿಕೊಂಡ್ರಿ, ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ರೀತಿ ನೀಟ್ ಪರೀಕ್ಷೆ ಬರೀಬೇಕು ಅಂತ ಉತ್ತಮವಾದ ಮಾರ್ಗದರ್ಶನ ನೀಡಿದ್ರಿ. ನಿಮ್ಮೆಲ್ಲ ಕನಸುಗಳು ಈಡೇರಲಿ, ನೀವು ಅಂದ್ಕೊಂಡಂಗೆ MBBS ಡಿಗ್ರಿ ಮಾಡಿರಿ, ನಂತರ UPSC ಹಾದಿನೂ ಸುಗಮ ಆಗಲಿ ಅಂತ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮ್ಗೆ ಹಾರೈಸ್ತೀನಿ. ಮತ್ತೊಮ್ಮೆ ಅಭಿನಂದನೆಗಳು, ಒಳ್ಳೆ ರ್ಯಾಂಕಿಂಗ್ ತಗೊಂಡಿದ್ದಕ್ಕೆ ಧನ್ಯವಾದಗಳು, ಕಾರ್ಯಕ್ರಮದ ಬಂದಿದ್ದಕ್ಕೆ ಧನ್ಯವಾದ.